ನೋಡಿ, ನೀವು ಯಾವುದ್ರ ಹಿಂದೆ ನಿಮ್ಮ ಲೈಫಲ್ಲಿ ಜಾಸ್ತಿ ಹೋಗ್ತಾ ಇರ್ತೀರಾ ನೋಡಿ, ಅದು ನಿಮಗೆ ಸಿಗೋದೇ ಇಲ್ಲ. ಯಾವುದ್ರ ಬಗ್ಗೆ ನೀವು ಜಾಸ್ತಿ ಡೆಸ್ಪ್ರೇಟ್ ಆಗಿರ್ತೀರಾ ಆ ವಸ್ತು ನಿಮಗೆ ಸಿಗೋದೇ ಇಲ್ಲ. ಅದು ಯಾವುದೇ ಆಗಿರಲಿ, ದುಡ್ಡಾಗಿರಲಿ, ಹುಡುಗಿ ಆಗಿರಲಿ, ಇದು ಯಾವುದೇ ಆಗಿರಲಿ. ಅದಕ್ಕೊಂದು ಪ್ರೈಮ್ ಎಕ್ಸಾಂಪಲ್ ಯಾವುದು ಅಂದರೆ, ಎಲ್ಲರಿಗೂ ಗೊತ್ತು ಬಿಸ್ನೆಸ್ ಮಾಡೋರು ಜಾಸ್ತಿ ದುಡ್ಡು ಮಾಡ್ತಾರೆ, ಸೊ ಹಾಗಾಗಿ ನಾನು ಬಿಸ್ನೆಸ್ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಆದರೂ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಯಾವುದಾದ್ರೂ ಒಂದು ಈ ಥರ ಆಪ್ಷನ್ ಸಿಕ್ಬಿಟ್ರೆ, ಓಕೆ ಮಂತ್ಲಿ ನನಗೆ ಫಿಕ್ಸ್ಡ್ ಇನ್ಕಮ್ ಸಿಗುತ್ತೆ, ನಾನು ಎಷ್ಟೇ ಕೆಲಸ ಮಾಡಲಿ ನನ್ನ ಪರ್ಫಾರ್ಮೆನ್ಸ್ ಹೆಂಗೆ ಇರಲಿ ಅಂತ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರ ದುಡ್ಡಿಂದ ಆಸೆಗೆ ಬಿಸ್ನೆಸ್ ಮಾಡಬೇಕು ಅಂತ ಕೂತಿರ್ತಾರೆ. ಸೊ ಅಂದರೆ ಅವ್ರ ದುಡ್ಡು ಹಿಂದೆನೇ ಜಾಸ್ತಿ ಹೋಗ್ತಾ ಇರ್ತಾರೆ. ಅವಾಗ ಏನು ಮಾಡ್ತಾರೆ, ಈ ಥರ ಆಪ್ಷನ್ ಸಿಕ್ಕಿದಾಗ, ಫಿಕ್ಸ್ಡ್ ಇನ್ಕಮು ಆ ಥರ ಆಪ್ಷನ್ ಸಿಕ್ಕಿದಾಗ, ಅದು ಓಕೆ ನೆಕ್ಸ್ಟ್ ಮಂತಿಂದ ನನಗೆ ಅರ್ನಿಂಗ್ ಆಗುತ್ತೆ ಅಂತ ಅದಕ್ಕೆ ಹೋಗ್ಬಿಡ್ತಾರೆ. ಆವಾಗ ಏನಾಗುತ್ತೆ, ಅವ್ರದ್ದು ಗ್ರೋತ್ ಸ್ಟಕ್ ಆಗಿಬಿಡುತ್ತೆ, ಅವ್ರದ್ದು ಇನ್ಕ್ರಿಮೆಂಟ್ ತುಂಬಾ ಸ್ಲೋ ಆಗುತ್ತೆ. ಸೊ ಅದೇ ನಾವು ಜಾಬ್ ಅನ್ನೋದು. ಬಟ್ ಅದೇ ಬಿಸ್ನೆಸ್ ಮಾಡೋರು ಏನಾಗುತ್ತೆ ಅಂದರೆ, ಸುಮಾರು ಮಂತ್ಸ್ ಅವರಿಗೆ ಇನ್ಕಮ್ ಆಗಲ್ಲ, ಅನ್ಸರ್ಟಿನಿಟಿ ಮಾಡಬೇಕು, 6 ಮಂತ್ಸ್ 1 ವರ್ಷನೂ ಆಗ್ಬೋದು ಪ್ರಾಫಿಟ್ ಮಾಡೋಕ್ಕೆ. ಅವ್ರು ಹಾಕಿರೋ ದುಡ್ಡು ಯಾವಾಗ ಬರುತ್ತೆ ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ನನಗೆ ನಗು ಬರುತ್ತೆ ಕೆಲವು ಸತಿ. ಜನ ಏನಂತಾರೆ ಅಂದರೆ, ಈ ಬಿಸ್ನೆಸ್ ಮಾಡೋರೆಲ್ಲ ದುಡ್ಡು ಹಿಂದೆ ಹೋಗ್ತಾರೆ ಅಂತ. ಆ್ಯಕ್ಚುಲಿ ಅದಲ್ಲ, ಬಿಸ್ನೆಸ್ ಮಾಡೋರು ದುಡ್ಡು ಹಿಂದೆ ಹೋಗಲ್ಲ. ಅವ್ರು ಆ್ಯಕ್ಚುಲಿ ಅವ್ರ ಸ್ಕಿಲ್ಸ್ನ ಡೆವಲಪ್ ಮಾಡೋದ್ರ ಹಿಂದೆ ಹೋಗ್ತಾ ಇರ್ತಾರೆ, ವ್ಯಾಲ್ಯೂ ಜಾಸ್ತಿ ಕ್ರಿಯೇಟ್ ಮಾಡೋಕ್ಕೆ ಅದೇ ಟ್ರೈ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಇನಿಷಿಯಲಿ ದುಡ್ಡು ಬಂದಿಲ್ಲ ಅಂದ್ರೂ ಅವ್ರಿಗೆ ಗೊತ್ತಿರುತ್ತೆ, ಓಕೆ ನಾನು ಯಾವ ಥರ ನನ್ನ ಸ್ಕಿಲ್ಸ್ ಬೆಳೀತಾ ಹೋಗುತ್ತೆ, ಅದೇ ಥರ ನಾವು ವ್ಯಾಲ್ಯೂ ಪ್ರೊವೈಡ್ ಮಾಡ್ಬೋದು, ಅದೇ ಥರ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ನಾನು ಎಷ್ಟು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಷ್ಟು ಜಾಸ್ತಿ ನನಗೆ ಇನ್ಕಮ್ ಆಗುತ್ತೆ. ಸೊ ಹಾಗಾಗಿ ನೀವು ಜಾಸ್ತಿ ದುಡ್ಡು ಮಾಡಬೇಕು ಅಂದರೆ ನೀವು ದುಡ್ಡಿನ ಹಿಂದೆ ಹೋಗಲೇಬಾರ್ದು. ಸೊ ಅದೇ ನಾನು ಡಿಫ್ರೆನ್ಸ್ ಹೇಳಿದ್ನಲ್ಲ, ಜಾಬ್ ಮತ್ತು ಬಿಸ್ನೆಸ್ಸು. ಸೊ ಹಾಗಾಗಿ ಸುಮಾರು ಜನ ಜಾಬಲ್ಲಿ ಸ್ಟಕ್ ಆಗ್ತಾರೆ, ಯಾಕಂದರೆ ಅವ್ರು ದುಡ್ಡು ಹಿಂದೆ ಹೋಗ್ತಾರೆ. ಸೊ ಹಾಗಾಗಿ ನೀವು ಜಾಸ್ತಿ ದುಡ್ಡು ಮಾಡಬೇಕು, ಜಾಸ್ತಿ ಆಸ್ತಿ ಮಾಡಬೇಕು, ಆ ಥರ ಏನಾದರೂ ನಿಮ್ಮ ಗೋಲ್ಸ್ ಇದ್ದರೆ ನೀವು ದುಡ್ಡು ಹಿಂದೆ ಹೋಗಬೇಡಿ. ನೀವು ಜಾಸ್ತಿ ವ್ಯಾಲ್ಯೂ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ. ದುಡ್ಡು ಆಟೋಮೆಟಿಕಲಿ ಬರುತ್ತೆ, ಅದೊಂದು ಬೈ ಪ್ರಾಡಕ್ಟ್ ಅಷ್ಟೇ.